ಶಾರ್ಟ್ ಕುರ್ತಾ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಿಮಗೆ ಗೊತ್ತಾದರೆ ನೆಕ್ಸ್ಟ್ ಇಂದ ಶಾಪಲ್ಲಿ ಬೈ ಮಾಡೋಕ್ಕೆ ಹೋಗಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ಬ್ಯೂಟಿಫುಲ್ ಬ್ಲಾಕ್ ಪ್ರಿಂಟ್ಸ್ ಇರೋ ಕಾಟನ್ ಫ್ಯಾಬ್ರಿಕ್ನ 1.5 ಮೀಟರ್ಸ್ ತಗೊಂಡು ರಾಂಗ್ ಸೈಡಲ್ಲಿ ಮಡಚಿ 4 ಫೋಲ್ಡ್ಸ್ ಆಗಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸ್ ಸೈಡ್ ಆಗಿರುತ್ತೆ, ಇದು ಓಪನ್ ಸೈಡ್ ಆಗಿರುತ್ತೆ. ಇವಾಗ ಮಾರ್ಕಿಂಗ್ಸ್ ಮಾಡೋಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟು 0.5 ಇಂಚಸ್ ತಗೋತಾ ಇದ್ದೀನಿ. ಇದು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ. ನೆಕ್ಸ್ಟು ನಿಮ್ಮ ಶೋಲ್ಡರ್ ಮೆಜರ್ಮೆಂಟು ಹಾಫ್ ಪಾರ್ಟ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನನ್ನ ಮೆಜರ್ಮೆಂಟಲ್ಲಿ ಅದು 7 ಇಂಚಸ್. ನೆಕ್ಸ್ಟು ಆರ್ಮ್ ಹೋಲ್ ಡೌನ್ ಕೂಡ 7 ಇಂಚಸ್ನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಮಾರ್ಕಿಂಗ್ಸ್ನ ಜಾಯಿನ್ ಮಾಡ್ಕೊಳ್ಳಿ. ಲೈನ್ ಎಲ್ಲಿ ಎಂಡ್ ಆಗಿದೆಯೋ ಅಲ್ಲಿಂದ ಒಂದು ಲೈನ್ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟುದು 4th ಪಾರ್ಟ್ ಮಾರ್ಕ್ ಮಾಡಿಕೊಂಡು 0.5 ಲೂಸಿಂಗ್ ಆ್ಯಡ್ ಮಾಡಿಕೊಂಡು 1.5 ಇಂಚಸ್ ಸೀಮ್ ಅಲೋವೆನ್ಸ್ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ನೆಕ್ ಲೆಂತ್ ಮತ್ತು ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ. ನಾನು 3/3 ಇಂಚಸ್ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪ್ ಮಾಡಿಕೊಂಡು ನೆಕ್ ಶೇಪ್ ಏನು ಬೇಕು ಅದನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಫ್ರಂಟ್ ನೆಕ್ಗೆ ಆಯಿತು. ಬ್ಯಾಕ್ ನೆಕ್ಗೆ ನಾನು 1 ಇಂಚನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಆದಮೇಲೆ ಸೇಮ್ ಅದಕ್ಕೂ ಲೈನ್ ಹಾಕ್ಕೊಂಡು ನೀಟಾಗಿ ಒಂದು ಕರ್ವ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಟಾರ್ಟಿಂಗ್ 7 ಇಂಚಸ್ ಚೆಸ್ಟ್ ಮೆಜರ್ಮೆಂಟ್ಗೆ ಲೈನ್ ಆದರೆ ನೆಕ್ಸ್ಟ್ 15 ಇಂಚಸ್ ವೇಸ್ಟ್ ಲೈನ್ ಆಗುತ್ತೆ. ಅದಾದಮೇಲೆ 22 ಇಂಚಸ್ಗೆ ಹಿಪ್ ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಈಗ ವೇಸ್ಟ್ ಲೈನಲ್ಲಿ ನಿಮ್ಮ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆಯೋ ಅದ್ರದ್ದು 4th ಪಾರ್ಟ್ ಪ್ಲಸ್ 0.5 ಲೂಸಿಂಗ್ ಮತ್ತು 1.5 ಸೀಮ್ ಅಲೋವೆನ್ಸ್ ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಹಿಪ್ ಅಲ್ಲುವೆ 4th ಪಾರ್ಟ್ ಮೆಜರ್ ಮಾಡಿಕೊಂಡು 0.5 ಲೂಸಿಂಗ್ ಆ್ಯಡ್ ಮಾಡಿ 1.5 ಸೀಮ್ ಅಲೋವೆನ್ಸ್ ಹಾಕೊಳ್ಳಿ. ಆಮೇಲೆ ಟೋಟಲ್ ಲೆಂತ್ ನನಗೆ 27 ಇಂಚಸ್ ಬೇಕು. ಪ್ಲಸ್ 1 ಇಂಚು ಫಿನಿಶಿಂಗ್ ಕೊಟ್ಕೊಳ್ಳೋಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಮಾರ್ಕಿಂಗ್ಸ್ನೆಲ್ಲ ಜಾಯಿನ್ ಮಾಡ್ಕೊಳ್ಳಿ. ಹ್ಯಾಂಡಲು ನೀಟಾಗಿ ಮಾಡ್ಕೋಬಹುದು, ಇಲ್ಲ ಅಂದರೆ ಸ್ಕೇಲ್ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರ್ಮ್ ಹೋಲ್ ಶೇಪಿಂಗ್ಗೆ 1 ಇಂಚ್ ಮಾರ್ಕ್ ಮಾಡಿಕೊಂಡು ನೀಟಾಗಿ ಒಂದು ಕರ್ವ್ ಹಾಕೊಳ್ಳಿ. ಇವಾಗ ನಿಮಗೆ ಶೋಲ್ಡರ್ ಲೆಂತ್ ಎಷ್ಟು ಬೇಕು ಅಷ್ಟನ್ನ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 2.5 ಇಂಚಸ್ ತಗೊಂಡೆ. ಅದ್ರ ನೆಕ್ಸ್ಟು ಅದ್ರ ಕೆಳಗಡೆ 0.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಅದು ಶೋಲ್ಡರ್ ಡೌನಿಂಗ್ ಆಗಿರುತ್ತೆ. ಇದಂತೂ ಸಖತ್ ಇಂಪಾರ್ಟೆಂಟ್, ಬಿಕಾಸ್ ಶೋಲ್ಡರ್ ಡ್ರಾಪ್ ಆಗೋದು ಅವಾಯ್ಡ್ ಆಗುತ್ತೆ. ನೆಕ್ಸ್ಟು ನಾನು ತೋರಿಸಿರೋ ಹಾಗೆ ಒಂದು ಕರ್ವ್ ಹಾಕ್ಕೊಳ್ಳಿ ಶೋಲ್ಡರ್ ಡೌನಿಂದ ಆರ್ಮ್ ಹೋಲ್ ತನಕ. ಇದೇ ಮೇನ್ ಕರ್ವ್ ಆಗಿರುತ್ತೆ ಹಾಲ್ಟರ್ ನೆಕ್ಗೆ. ನನಗೆ ಶೋಲ್ಡರ್ ಲೆಂತ್ ಜಾಸ್ತಿ ಅನಿಸ್ತು, ಸೊ 1/2 ಇಂಚ್ ಇನ್ನೂ ಕಮ್ಮಿ ಮಾಡಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ ಮತ್ತು ಶೋಲ್ಡರಲ್ಲಿ 1/2 ಇಂಚ್ ಬಿಟ್ಟು ಮಿಕ್ಕಿದೆಲ್ಲ ಮಾರ್ಕಿಂಗ್ಸ್ ಹೇಗಿದೆಯೋ ಹಾಗೆ ಕಟ್ ಮಾಡ್ಕೊಳ್ಳಿ.
ಇವಾಗ ಒಳಗಡೆ ಇರೋ ಬ್ಯಾಕ್ ಪಾರ್ಟ್ನ ತೆಗ್ದು ಫ್ರಂಟ್ ನೆಕ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ನೆಕ್ನ ಫಸ್ಟ್ ಫಿನಿಶ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಫ್ಯೂಸಿಂಗ್ ಪೇಪರ್ನ ಫ್ಯಾಬ್ರಿಕ್ಗೆ ಸ್ಟಿಕ್ ಮಾಡಿಕೊಂಡು ಅದ್ರದ್ದು ವಿಡ್ತು 3 ಇಂಚಸ್ ತಗೊಂಡಿದ್ದೀನಿ, ಲೆಂತು 6.5 ಇಂಚಸ್ ತಗೊಂಡಿದ್ದೀನಿ. ಇವಾಗ ಅದ್ರದ್ದು ಮಿಡ್ ಲೆಂತ್ನ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ನೆಕ್ಸ್ಟು ಆ ಕಡೆ ಈ ಕಡೆ 0.25 ಇಂಚಸ್ ಮಾರ್ಕ್ ಮಾಡಿಕೊಂಡು ಒಂದು ಟ್ರಯಾಂಗಲ್ನ ಡ್ರಾ ಮಾಡ್ಕೋಬೇಕು. ಇವಾಗ ಬ್ಯಾಕ್ ನೆಕ್ದು ಸೆಂಟರ್ನ ಮಾರ್ಕ್ ಮಾಡಿಕೊಂಡು ನೀಟಾಗಿ ಅಲೈನ್ ಮಾಡಿಕೊಂಡು ಇಟ್ಕೋಬೇಕು ರೈಟ್ ಸೈಡ್ ಮೇಲೆನೆ. ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಇವಾಗ ನಾನು ತೋರಿಸಿರೋ ರೀತಿ ಸ್ಟಿಚ್ ಮಾಡಬೇಕು ಟ್ರಯಾಂಗಲ್ ಶೇಪಲ್ಲಿ. ಸ್ಟಿಚ್ ಆದಮೇಲೆ ಮಿಡಲ್ ಲೈನ್ನ ಕಟ್ ಮಾಡ್ಕೋಬೇಕು. ಕೇರ್ಫುಲ್ಲಾಗಿ ಮಾಡಬೇಕು ಸೊ ದ್ಯಾಟ್ ಸ್ಟಿಚಸ್ ಏನು ಡಿಸ್ಟರ್ಬ್ ಆಗಬಾರ್ದು. ಹಾಗೆ ನಾಚಸ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಉಲ್ಟಾ ತಿರ್ಸಿದ್ರೆ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅದಾದಮೇಲೆ ಒಂದ್ಸರಿ ಅಯರ್ನ್ ಮಾಡಿಕೊಂಡು ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕು. ನೆಕ್ಸ್ಟು ಫ್ರಂಟ್ ಪಾರ್ಟ್ ತಗೊಂಡು ಈ ರೀತಿ ರೈಟ್ ಸೈಡ್ ಒಳಗೆ ಹೋಗೋ ಥರ ಇಟ್ಕೊಂಡು ಶೋಲ್ಡರ್ನ ಜಾಯಿನ್ ಮಾಡ್ಕೊಳ್ಳಿ. ಶೋಲ್ಡರ್ ಜಾಯಿನ್ ಆದಮೇಲೆ ಈ ರೀತಿ ಮಿಡಲ್ ಪಾರ್ಟಿಷನ್ ತಗೊಂಡು ಒಂದ್ಸಲಿ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ದು ರೌಂಡಿಂಗ್ ಎಷ್ಟು ಬರುತ್ತೆ ಅಂತ ಮೆಷರ್ಮೆಂಟ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ 15.5 ಇಂಚಸ್ ಬರ್ತಾ ಇದೆ. ಇವಾಗ ಅದನ್ನು ಫ್ಯೂಸಿಂಗ್ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಫ್ಯೂಸಿಂಗ್ ಪೇಪರ್ನ ನಾನು ಡಬಲ್ ಫೋಲ್ಡಲ್ಲಿ ಇಟ್ಕೊಂಡು 4 ಇಂಚಸ್ ಲೆಂತ್ ಮತ್ತು 8.5 ಇಂಚಸ್ ವಿಡ್ತಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟಿಂಗ್ 3 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ನೀಟ್ ಕರ್ವ್ನ ಮಾಡ್ಕೋಬೇಕು. ಇವಾಗ ಮಾರ್ಕ್ ಮಾಡಿರೋ ಕರ್ವ್ ಮೇಲೆ 1 ಇಂಚಸ್ನ ಪ್ಯಾರಲಲ್ ಆಗಿ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಕರ್ವ್ ಹಾಕೊಳ್ಳಿ. ಇವಾಗ ನಮಗೆ ನೆಕ್ ರೌಂಡಿಂಗ್ಸ್ ಎಷ್ಟು ಬಂತು ಅದರದ್ದು ಹಾಫ್ ಪಾರ್ಟ್ನ ಕರ್ವ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾನು 0.25 ಇಂಚಸ್ ಎಕ್ಸ್ಟ್ರಾ ತಗೋತೀನಿ, ಯಾಕಂದರೆ ನಾನಲ್ಲಿ ಹುಕ್ ಆ್ಯಂಡ್ ಐನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಲೆಫ್ಟ್ ಓವರ್ ಫ್ಯಾಬ್ರಿಕ್ ಮೇಲೆ ಡಬಲ್ ಫೋಲ್ಡಲ್ಲಿ ಇಟ್ಕೊಂಡು ಈ ಫ್ಯೂಸಿಂಗ್ ಪೇಪರ್ನ ಐರನ್ ಮಾಡ್ಕೋಬೇಕು.
ಐರನ್ ಆದಮೇಲೆ ಅದು ಈ ರೀತಿ ಸ್ಟಿಕ್ ಆಗುತ್ತೆ. ಇವಾಗ 1/2 ಇಂಚ್ ಗ್ಯಾಪ್ ಬಿಟ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೇಲಿರೋ ಫ್ಯಾಬ್ರಿಕ್ನ ಎಡ್ಜಲ್ಲಿ ಈ ರೀತಿ ಮಡ್ಚ್ಕೊಂಡು ಸುತ್ತ ಹೀಗೆ ಸ್ಟಿಚ್ ಹಾಕೋಬೇಕು. ನೆಕ್ಸ್ಟು ಎಡ್ಜಸ್ ಮಡ್ಚಿದ್ವಲ್ಲ ಆ ಫ್ಯಾಬ್ರಿಕ್ಗೆ ಮಾತ್ರ ಈ ರೀತಿ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು. ನೆಕ್ಸ್ಟು ಕಾರ್ನರ್ಸಲ್ಲಿ ಜಾಸ್ತಿ ಫ್ಯಾಬ್ರಿಕ್ ಇದ್ರೆ ಕಟ್ ಮಾಡ್ಕೊಳ್ಳಿ. ಅದನ್ನು ಟರ್ನ್ ಮಾಡಿದಾಗ ದಪ್ಪ ಕಾಣುತ್ತೆ, ಅದಕ್ಕೆ ಈ ರೀತಿ ಉಲ್ಟಾ ಟರ್ನ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಾಗೆ ಹೇಳೋದು ಮರ್ತೆ, ಈ ರೀತಿ ಟರ್ನ್ ಮಾಡೋಕ್ಕಿಂತ ಮುಂಚೆ ಕರ್ವ್ಸಲ್ಲಿ ನಾಚಸ್ ಹಾಕೋಬೇಕಾಗುತ್ತೆ. ಈ ಥರ ಹಾಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಟರ್ನ್ ಮಾಡಾದ್ಮೇಲೆ ಎಡ್ಜಸ್ ಅಲ್ಲಿ ಒಂದು ಸ್ಟಿಚ್ ಹಾಕೋಬಿಡಿ. ಅದಾದ್ಮೇಲೆ ಆ ಕಾಲರ್ದು ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಫ್ರಂಟ್ ನೆಕ್ಕಲ್ಲೂ ಕೂಡ ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಇವಾಗ ಕಾಲರ್ ಮಿಡ್ ಪಾಯಿಂಟ್ ಮತ್ತು ಫ್ರಂಟ್ ನೆಕ್ ಮಿಡ್ ಪಾಯಿಂಟ್ನ ಅಲೈನ್ ಮಾಡಿಕೊಂಡು ಸುತ್ತ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಪಿನ್ ಮಾಡುವಾಗ ಕೇರ್ಫುಲ್ ಆಗಿ ಕಾಲರ್ದು ಕೆಳಗಡೆ ಇರೋ ಬಟ್ಟೆಗೆ ಮಾತ್ರ ಪಿನ್ ಮಾಡ್ಕೋಬೇಕು. ಸುತ್ತಾನು ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ಹಾಗೆ ಹೇಗೆ ಪಿನ್ ಮಾಡಿರ್ತೀರೋ ಅಲ್ಲಿಗೆ ಸ್ಟಿಚ್ ಹಾಕೋಬೇಕು. ಈ ಸ್ಟಿಚ್ ಆದಮೇಲೆ ಕಾಲರ್ದು ಮೇಲ್ಗಡೆ ಪಾರ್ಟ್ ಇತ್ತಲ್ಲ ಅದನ್ನು ನೀಟಾಗಿ ಅಲೈನ್ ಮಾಡಿಕೊಂಡು ಮೇಲೆ ಟಾಪ್ ಸ್ಟಿಚ್ ಹಾಕಬೇಕು. ಈ ರೀತಿ ಕಾಲರ್ ನೀಟಾಗಿ ಫಿನಿಶ್ ಆಯಿತು. ಬ್ಯಾಕ್ ಸೈಡ್ ಎಡ್ಜಸ್ ಅಲ್ಲಿ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟಿದ್ನಲ್ಲ ಅಲ್ಲಿಗೆ ನಾನು ಹುಕ್ ಮತ್ತೆ ಐನ ಅಟ್ಯಾಚ್ ಮಾಡ್ತೀನಿ. ಇವಾಗ ಆರ್ಮ್ ಹೋಲ್ನ ಫಿನಿಶ್ ಮಾಡ್ಕೊಳ್ಳೋಣ. ಇದನ್ನ ಮಾಡೋಕ್ಕೆ ಲೆಫ್ಟ್ ಓವರ್ ಫ್ಯಾಬ್ರಿಕ್ ಅಲ್ಲಿ ಈ ಥರ ಕ್ರಾಸ್ ಸ್ಟ್ರ್ಯಾಂಡ್ಸ್ನ ಕಟ್ ಮಾಡ್ಕೋಬೇಕಾಗತ್ತೆ.
ಈ ರೀತಿ 2 ಸ್ಟ್ರ್ಯಾಂಡ್ಸ್ ಕಟ್ ಮಾಡಿಕೊಂಡು ನಾನು ತೋರಿಸಿರೋ ಹಾಗೆ ರೈಟ್ ಸೈಡಲ್ಲಿ ಇದನ್ನು ಇಟ್ಕೊಂಡು ಅಲ್ಲೊಂದು ಸ್ಟಿಚ್ ಹಾಕಿ ಮತ್ತೆ ಟರ್ನ್ ಮಾಡಿ ಅದನ್ನ ಡಬಲ್ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕೋಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಅದು ನೀಟ್ ಫಿನಿಶ್ ಬರುತ್ತೆ. ಈ ರೀತಿ ಸ್ಟಿಚ್ ಆದಮೇಲೆ ಯಾವುದೇ ಕಾರಣಕ್ಕೂ ಕರ್ವ್ಸ್ ಅಲ್ಲಿ ನಾಚಸ್ ಹಾಕೊಳ್ಳೋದು ಮಾತ್ರ ಮರಿಬೇಡಿ. ನಾಚಸ್ ಹಾಕೊಂಡ್ಮೇಲೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ರಾಂಗ್ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಆದಮೇಲೆ ಅದು ಈ ರೀತಿ ಫಿನಿಶಿಂಗ್ ಕಾಣುತ್ತೆ. ಇನ್ನೊಂದು ಕಡೆಗೂ ಸೇಮ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಮೆಜರ್ಮೆಂಟ್ಸ್ ಮುಂಚೆ ಹಾಕಿದ್ರಲ್ಲ ಅದನ್ನೇ ಹೈಲೈಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲೋ ಚಾಕ್ ತೋರಿಸಿರೋ ಥರಾನೇ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ಅಲ್ಲಿಗೆ ಮಾತ್ರ ಎಂಡ್ ಮಾಡ್ಕೊಳ್ಳಿ. ನಾನು ತೋರಿಸಿದ ರೀತಿಯೇ ಸ್ಟಿಚಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಎಲ್ಲಿಗೆ ಎಂಡ್ ಮಾಡಬೇಕು ಅಲ್ಲಿ ತನಕ ಮಾತ್ರ ಸ್ಟಿಚಸ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸೈಡ್ ಸ್ಲಿಟ್ಸ್ನ ಫಿನಿಶ್ ಮಾಡ್ಕೊಳ್ಳೋಕ್ಕೆ ಒಂದು ಲೂಸ್ ಸ್ಟಿಚ್ ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಮಧ್ಯಕ್ಕೆ ಈ ರೀತಿ ಓಪನ್ ಮಾಡಿ ಸುತ್ತ ಸ್ಟಿಚ್ ಹಾಕೋಬೇಕು. ನಾನು ಹೇಗೆ ತೋರಿಸಿದ್ದೀನೋ ಹಾಗೆ. ಈ ರೀತಿ ಸ್ಟಿಚ್ ಆದಮೇಲೆ ನೀವು ಲೂಸ್ ಸ್ಟಿಚ್ ಹಾಕ್ಕೊಂಡಿದ್ದೀರಲ್ಲ ಅದನ್ನು ಸೇಮ್ ರಿಪ್ಪರ್ ತಗೊಂಡು ಈ ಥರ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ ಇರೋದನ್ನ ರಿಮೂವ್ ಮಾಡಿಕೊಂಡ್ರೆ ನಮಗೆ ನೀಟ್ ಫಿನಿಶ್ ಬರುತ್ತೆ. ಎರಡು ಕಡೆಗೂ ನಾನು ಅದೇ ಥರ ಸ್ಟಿಚ್ ಮಾಡಿಕೊಂಡೆ. ಇವಾಗ ಕೊನೆಯಲ್ಲಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಎರಡೂ ಕಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಅಷ್ಟೇ, ಮುಗೀತು. ಅನ್ನೋ ಅಷ್ಟರಲ್ಲಿ ಥ್ರೆಡ್ ಕೈ ಕೊಟ್ಟು ಮತ್ತೆ ಥ್ರೆಡ್ ಹಾಕಿ ಸ್ಟಿಚ್ನ ಕಂಪ್ಲೀಟ್ ಮಾಡಿಕೊಂಡೆ. ಎಲ್ಲ ಆದಮೇಲೆ ಶಾರ್ಟ್ ಕುರ್ತಾ ವಿತ್ ಹಾಲ್ಟರ್ ನೆಕ್ ಈ ರೀತಿ ರೆಡಿ ಆಯಿತು. ಕೊನೆಯಲ್ಲೊಂದು ಔಟ್ಫಿಟ್ ಚೆಕ್. ನನಗೆ ಕುರ್ತಾ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.